ಹುಬ್ಬಳ್ಳಿಯಲ್ಲಿ ರಾಮಜನ್ಮಭೂಮಿ ಹೋರಾಟಗಾರರ ಬಂಧನ ಖಂಡಿಸಿ ಬಿಜೆಪಿ ಸಿಡಿದೆದ್ದಿದೆ. ಇದರ ನಡುವೆ ಇದೀಗ ಚಿಕ್ಕಮಗಳೂರಿನ ದತ್ತಪೀಠ ಪ್ರಕರಣವನ್ನು ರಾಜ್ಯ ಸರ್ಕಾರ ಕೆದಕಿದೆ. ಈ ಪ್ರಕರಣದಲ್ಲೂ ಹಳೆಯ ಆರೋಪಿಗಳಿಗೆ ಸಮನ್ಸ್ ನೀಡಿದೆ. ಇದರ ವಿರುದ್ಧ ಕಮಲಪಾಳ್ಯ ಕೆಂಡಾಮಂಡಲವಾಗಿದೆ. ಶ್ರೀಕಾಂತ್ ಪೂಜಾರಿ ಬಂಧನ ವಿರುದ್ಧ ಬಿಜೆಪಿ ಕಿಚ್ಚು. ಬೆಂಗಳೂರು, ಹುಬ್ಬಳ್ಳಿ, ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ. ಹುಬ್ಬಳ್ಳಿಯಲ್ಲಿ ಗಲಭೆ ಪ್ರಕರಣದ ಆರೋಪಿ ಶ್ರೀಕಾಂತ್ ಪೂಜಾರಿ ಬಂಧನ ಖಂಡಿಸಿ ಕಮಲಪಾಳ್ಯ ನಿಗಿ ಅಂತಿದೆ. ಭಾರಿ ಪ್ರತಿಭಟನೆ ಮಾಡ್ತಿದೆ. ನಿನ್ನೆಯೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಭಾರಿ ಹೈಡ್ರಾಮವೇ ನಡೆಯಿತು. ಚಿಕ್ಕಮಗಳೂರು ಠಾಣೆಗೆ ಆಗಮಿಸಿ ನಾನು ಕರಸೇವಕ, ನನ್ನನ್ನು ಅರೆಸ್ಟ್ ಮಾಡಿ ಅಂತ ಸಿಟಿ ರವಿ ಧರಣಿ ನಡೆಸಿದ್ರು. ಇನ್ನು ಬೆಂಗಳೂರಿನ ಸದಾಶಿವನಗರ ಠಾಣೆ ಎದುರು ಶಾಸಕ ಸುನಿಲ್ ಕುಮಾರ್ ಧರಣಿ ನಡೆಸಿದ್ರು. ಶಿವಮೊಗ್ಗದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ನೇತೃತ್ವದಲ್ಲಿ ಎಸ್ಪಿ ಕಚೇರಿಗೆ ಮುತ್ತಿಗೆ ಹಾಕೋಕೆ ಮುಂದಾಗಿ ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ದೊಡ್ಡ ಜಟಾಪಟಿಗೆ ನಡೆಯಿತು. ಹೀಗೆ ಬಿಜೆಪಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿತು. ಬಿಜೆಪಿಯ ಈ ಮೂವರು ನಾಯಕರು ಕಾಂಗ್ರೆಸ್ ಸರ್ಕಾರಕ್ಕೆ ಸವಾಲ್ ಎಸೆಯುವ ರೀತಿ ಮಾತನಾಡಿದರು. ರಾಮ ಭಕ್ತರನ್ನ ಕ್ರಿಮಿನಲ್ಗಳಿಗೆ ಹೋಲಿಸುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯ ಇವತ್ತು ಮಾಡ್ತಾ ಇದ್ದಾರೆ. ಹುಬ್ಬಳ್ಳಿಯ ಕಾರ್ಯಕರ್ತನನ್ನ ಇವತ್ತು ಕ್ರಿಮಿನಲ್ ಅಂತ ಹೇಳಿ ಸರ್ಕಾರ ಸಮರ್ಥಿಸಲಿಕ್ಕೆ ಹೊರಟಿದೆ. ಅವರೆಲ್ಲ ಬಂಧಿಸಿ ನಿಮ್ಮನ್ನ ಬಂಧಿಸ್ತಾ ಇದ್ದೀವಿ, ಆಮೇಲೆ ನಿಮ್ಮ ಮೇಲೆ ಯಾವುದೇ ಮೊಕದ್ದಮೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ ಶ್ರೀಕಾಂತ್ ಪೂಜಾರಿ ಅವ್ರನ್ನು ಬಿಡುಗಡೆ ಮಾಡಬೇಕು, ಅವ್ರನ್ನ ಕರೆಸೇಬೇಕಂತ ಅವ್ರನ್ನು ಬಂಧಿಸೋದಾದ್ರೆ ನಾನು ಕರೆಸೇವೆಗೆ ಹೋಗಿದ್ದೆ, ನಮ್ಮನ್ನು ಬಂಧಿಸಿ ಅವ್ರನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದೇವೆ. ನಾವು ಅವರು ಬಿಡುಗಡೆ ಆಗೋವರೆಗೂ ಈ ಹೋರಾಟವನ್ನ ರಾಜ್ಯದ ಉದ್ದಗಲಕ್ಕೂ ವಿಸ್ತರಿಸಿ 600 ಫೈಲನ್ನ ಬರೀ ಹುಬ್ಬಳ್ಳಿನಲ್ಲೇ ಇದೆ ಅಂತ ಅನ್ಕೊಂಡು ಹೇಳ್ತಾ ಇದ್ದಾರಲ್ಲ, ಅದರಲ್ಲಿ ಕರಸೇವಕನಿಗೆ ಯಾಕೆ ತಕೊಂಡ್ರು? ದತ್ತಪೀಠದ ಬಳಿ ಗೌರಿ ಧ್ವಂಸ ಪ್ರಕರಣದ ಆರೋಪಿಗೆ ಸಮನ್ಸ್. ಹುಬ್ಬಳ್ಳಿ ಹಳೆ ಕೇಸ್ ಅರೆಸ್ಟ್ ಬೆನ್ನಲ್ಲೇ ಚಿಕ್ಕಮಗಳೂರಲ್ಲಿ ವಿವಾದ. ಕರಸೇವಕರನ್ನ ಹೆದರಿಸುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ಒಂದೆಡೆ ಹೋರಾಡ್ತಿರುವಾಗಲೇ ಮತ್ತೊಂದು ಹಳೆ ಪ್ರಕರಣ ಮುನ್ನೆಲೆಗೆ ಬಂದಿದೆ. 2017ರಲ್ಲಿ ಚಿಕ್ಕಮಗಳೂರಿನ ದತ್ತಪೀಠದ ಬಳಿ ಇದ್ದ ಗೌರಿಗಳ ಧ್ವಂಸ ಪ್ರಕರಣದ ಆರೋಪಿಗಳಿಗೆ ಸಮನ್ಸ್ ನೀಡಲಾಗಿದೆ. ಇದನ್ನು ಇಟ್ಕೊಂಡು ಬಿಜೆಪಿ ನಾಯಕರು, ಹಿಂದೂ ಮುಖಂಡರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ. ಮುಸಲ್ಮಾನರು ಸಂತೃಪ್ತಿ ಪಡಿಸಬೇಕು ಅನ್ನೋ ಒಂದೇ ಉದ್ದೇಶದಿಂದ ದತ್ತಪೀಠದ ಹೋರಾಟಗಾರರಿಗೆ ಈಗ ಮತ್ತೆ 7 ವರ್ಷದ ನಂತರ ಅವರಿಗೆ ನೋಟಿಸನ್ನು ಕಳಿಸಂಥ ಒಂದು ದುಷ್ಕೃತ್ಯವನ್ನು ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಮಾಡಿದೆ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ. ಹಿಂದೂಗಳನ್ನು ಜಾತಿ ಜಾತಿಯಾಗಿ ಒಡೆಯೋದು, ಮುಸಲ್ಮಾನರನ್ನು ಓಲೈಸ್ಕೊಳ್ಳೋದು, ನಿಮಗೆ ನಾವು ಮಾತ್ರ ರಕ್ಷಣೆ ಕೊಡ್ತೀವಿ ಅನ್ನೋಂಥ ಒಂದು ಅಭದ್ರತೆಯನ್ನು ಅವರಿಗೆ ತುಂಬಿ ಅವ್ರನ್ನ ವೋಟ್ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡ್ಕೊಳ್ಳೋದು. ಜನತೆಯ ಭಾವನೆಗಳ ಜೊತೆಗೆ ನೀವು ಈ ರೀತಿಯ ಹುಚ್ಚಾಟದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ. ದೀಪ ಆರುವ ಸಂದರ್ಭದಲ್ಲಿ ಹೆಚ್ಚು ಉರಿಯುತ್ತೆ. ದತ್ತಪೀಠದ ಪ್ರಕರಣದಲ್ಲಿ ತುಡುಕೂರು ಮಂಜು, ಶಿವರಾಜ್, ಸಂದೇಶ್, ಸುಮಂತ್, ನಾಗಾ, ನಾಗೇಂದ್ರ, ಪೂಜಾರಿ, ಮೋಹನ್, ಅಶೋಕ್, ತೇಜು, ಶ್ರೀನಾಥ್, ಲೋಕೇಶ್, ಮಹೇಂದ್ರ, ಸಂದೀಪ್, ರಾಮುಗೆ ಸಮನ್ಸ್ ನೀಡಿದೆ. ಜನವರಿ 8ರಂದು ಚಿಕ್ಕಮಗಳೂರಿನ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ನ್ಯಾಯಾಲಯದಲ್ಲಿ ಯಾವಿದ್ದು ಆ ಪ್ರಕರಣಗಳು ಹಿಂಪಡೆದಾಗಿದೆ. ಬಟ್ ಇದು ಚಾರ್ಜ್ ಶೀಟ್ ಸಲ್ಲಿಕೆ ಆಗದಲ್ಲೇ ಇದ್ದಿದ್ದರಿಂದ ನ್ಯಾಯಾಲಯಕ್ಕೆ ಬಂದಿಲ್ಲ ಪ್ರಕರಣ. ಆದರೆ ಚಾರ್ಜ್ ಶೀಟನ್ನು ಇವರು ಸಲ್ಲಿಸ್ದಲ್ಲೇ ಇಟ್ಕೊಂಡು ಈಗ ಚಾರ್ಜ್ ಶೀಟನ್ನು ಹಾಕಿದ್ದಾರೆ. ಇಷ್ಟು ದಿನ ಯಾಕೆ ತಡವಾಗಿದೆ ಅನ್ನೋದ್ರ ಬಗ್ಗೆ ಕಾರಣ ಕೊಡದಲ್ಲೇ ಇರೋದನ್ನು ಕೂಡ ನಾವು ಅದ್ರ ಬಗ್ಗೆ ಚರ್ಚಿಸಿ ನಾವು ಅದನ್ನ ಮೇಲ್ಮನವಿ ಸಲ್ಲಿಸಿ ಅದನ್ನು ರದ್ದುಪಡಿಸಲಿಕ್ಕೆ ನಾವು ಕೊಡ್ತೀವಿ. ಬಿಜೆಪಿ ನಾಯಕರ ವಿರುದ್ಧ ಕೈ ಮುಖಂಡರ ಕೌಂಟರ್. ಆರ್ ಅಶೋಕ್ ಸೇರಿ 43 ಮಂದಿ ವಿರುದ್ಧ ದೂರು. ಮೊನ್ನೆ ಹುಬ್ಬಳ್ಳಿ ಶಹರ ಠಾಣೆಗೆ ಮುತ್ತಿಗೆ ಹಾಕಿದ ಬಿಜೆಪಿ ನಾಯಕ ಆರ್ ಅಶೋಕ್ ಸೇರಿ 43 ಮಂದಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ದೂರು ನೀಡಿದ್ದಾರೆ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಬ್ಯಾನರ್ ಹರಿದು ಹಾಕಿದ್ದಾರೆ. ಅವರ ವಿರುದ್ಧವೂ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡ್ತೀವಿ ಎಂದು ಅಲ್ತಾಫ್ ಅಳ್ಳೂರ ಕಿಡಿಕಾರಿದ್ದಾರೆ. ಜೈಲಲ್ಲಿರುವ ಶ್ರೀಕಾಂತ್ ಭೇಟಿಯಾದ ಮುತಾಲಿಕ್.
ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಜೈಲಲ್ಲಿರುವ ಶ್ರೀಕಾಂತ್ ಪೂಜಾರಿಯನ್ನ ನಿನ್ನೆ ಭೇಟಿಯಾದರು. ಈ ಮಧ್ಯೆ ಶ್ರೀಕಾಂತ್ ಪೂಜಾರಿ ಜಾಮೀನು ಅರ್ಜಿಯ ಆದೇಶ ಇಂದು ಬರಲಿದ್ದು ತೀವ್ರ ಕುತೂಹಲ ಕೆರಳಿಸಿದೆ. ಅಷ್ಟಕ್ಕೂ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆ ಸಂಬಂಧ ಚಿಕ್ಕಮಗಳೂರು ಪೊಲೀಸರು ಪ್ರಸ್ತಾವನೆ ಸಲ್ಲಿಸಿದರು. ಆದರೆ ಅಂದಿನ ಬಿಜೆಪಿ ಸರ್ಕಾರ ಅನುಮತಿ ನೀಡಿರಲಿಲ್ಲ. ಇದೀಗ ಕಾಂಗ್ರೆಸ್ ಸರ್ಕಾರ ಚಾರ್ಜ್ ಶೀಟ್ ಸಲ್ಲಿಕೆಗೆ ಅನುಮತಿ ನೀಡಿದೆ. ಪೊಲೀಸರು ಈಗ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರೋದ್ರಿಂದ ಕೋರ್ಟ್ನಿಂದ ಸಮನ್ಸ್ ಬಂದಿದೆ. ಬ್ಯೂರೋ ರಿಪೋರ್ಟ್, TV9.